ಬೆಂಗಳೂರಿನಲ್ಲಿ ಅನಧಿಕೃತ ಕಟ್ಟಡಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಜನಸಾಮಾನ್ಯರು ಅಮಾಯಕರು ಜೀವವನ್ನ ಕಳೆದುಕೊಳ್ತಾ ಇದ್ದಾರೆ. ಸೊ ಇಷ್ಟಾದರೂ ಕೂಡ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಅಥವಾ ಸ್ಥಳೀಯ ಪಾಲಿಕೆ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನೂ ಕೂಡ ರಾಜಾರೋಷವಾಗಿ ನಗರದಲ್ಲಿ ಅನಧಿಕೃತವಾಗಿ ಏನು ನಕ್ಷೆ ಒಂದು ಮಂಜೂರಾತಿ ಇದನ್ನ ಉಲ್ಲಂಘನೆ ಮಾಡಿ ಅಪಾಯಕಾರಿಯಾಗಿ ಕಟ್ಟಡಗಳ ನಿರ್ಮಾಣ ಆಗ್ತಾನೆ ಇದೆ. ಬೇಕಾಬಿಟ್ಟೆ ಅವರು ಇಷ್ಟ ಬಂದ ರೀತಿಯಲ್ಲಿ ಮಹಡಿಗಳ ಮೇಲೆ ಮಹಡಿಗಳನ್ನ ಕಟ್ಕೊಂಡು ಏನು ಅವರ ಒಂದು ಲಾಭದಾಸೆಗೆ, ಒಂದು ಅತಿ ಆಸೆಗೋಸ್ಕರ ಬೆಂಗಳೂರನ್ನ ಕಟ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನ ಮತ್ತೊಂದು ಕಡೆ ಈ ರೀತಿ ಅಪಾಯಕಾರಿ ಕಟ್ಟಡ ಕಂಡು ಬರ್ತಾ ಇದೆ. ನಗರದ BTM ಲೇಔಟ್ ವಿಧಾನಸಭಾ ಕ್ಷೇತ್ರ ಕೋರ್ಮಂಗ್ಲಾ ಫಸ್ಟ್ ಬ್ಲಾಕ್ ವೆಂಕಟಾಪುರದಲ್ಲಿ ನಾನು ಇದೀನಿ. ನೋಡ್ತಾ ಇದ್ದೀರಾ, ವೆಂಕಟಾಪುರದಲ್ಲಿ ಇರ್ತಕ್ಕಂಥ ಒಂದು ಸ್ಥಿತಿ, ಈ ಒಂದು ಕಟ್ಟಡ ನೋಡ್ತಾ ಇದ್ದೀರಾ. ನೆಲಮಹಡಿಯನ್ನು ಸೇರಿ ಒಟ್ಟು 5 ಮಹಡಿಗಳು ಒಂದು ಕಟ್ಟಡದಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು ಎಷ್ಟು ಅಪಾಯಕಾರಿಯಾಗಿ ಕಾಣಿಸ್ತಾ ಇದೆ ಅಂತ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕೂಡ ಈ ರೀತಿ ಕಟ್ಟೋದಕ್ಕೂ ಸಾಧ್ಯನಾ? ಸೊ ಇಂಥ ಒಂದು ಪ್ರದೇಶದಲ್ಲಿ ಈ ರೀತಿ ಕಟ್ಟೋದು ಕೂಡ ಸಾಧ್ಯದ ಅಂತಕ್ಕಂಥದ್ದು ಈಗ ಇಲ್ಲಿ ಜನಸಾಮಾನ್ಯರನ್ನ ಅಚ್ಚರಿಗೆ ಒಳಪಡ್ತಾ ನೀವು ನೋಡ್ತಾ ಇದ್ದೀರಾ. ನೋಡಿ ಯಾವ ರೀತಿಯಾಗಿ ಅವೈಜ್ಞಾನಿಕವಾಗಿ ಆ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಈ ಒಂದು ಮನೆಯ ಗೃಹ ಪ್ರವೇಶ ಕೂಡ ಆಗಿಲ್ಲ, ಆಗ್ಲೇ ಒಂದು ಕಟ್ಟಡದಲ್ಲಿ ಬಿರುಕು ಕಾಣಿಸ್ಕೊಂಡಿದೆ. ಏನಿದೆ ಒಂದು ಪಾಯ ಹಾಕಿದ್ದಾರೆ, ಬುನಾದಿ ಹಾಕಿದ್ದಾರೆ, ಅಲ್ಲೂ ಕೂಡ ಈಗಾಗಲೇ ಬಿರುಕು ಕಾಣಿಸ್ತಕ್ಕಂಥದ್ದು. ಅಂದ್ರೆ ತಡಿತಾ ಇಲ್ಲ, ಇಷ್ಟು ಸಾಮರ್ಥ್ಯವಾಗಿ ಅಂದ್ರೆ ಇಷ್ಟು ಎತ್ತರವಾಗಿ ಕಟ್ಟಿರ್ತಕ್ಕಂಥದ್ದು, ಇಷ್ಟು ಫ್ಲೋರ್ಗಳು ಕಟ್ಟಿರ್ತಕ್ಕಂಥದ್ದು ಈ ಒಂದು ಪಾಯ ತಡಿತಾ ಇಲ್ಲ. ಈಗಾಗಲೇ ಅದು ಗೊತ್ತಾಗ್ತದೆ. ಇಷ್ಟಾದ್ರೂ ಕೂಡ ಬಿಲ್ಡಿಂಗ್ ಅನ್ನ ಈ ರೀತಿಯಾಗಿ ಕಟ್ಟಿದ್ದಾರೆ. ಈಗ ಈ ಒಂದು ಕಟ್ಟಡ ಇನ್ನ ಉಳಿಯಲ್ಲ, ಇದು ಬಿದ್ದೋಗುತ್ತೆ ಅಂತಕ್ಕಂಥದ್ದು ಖಚಿತ ಆದ್ಮೇಲೆ ಈ ಒಂದು ಕಟ್ಟಡವನ್ನ ಈಗ ಡೆಮಾಲಿಷ್ ಮಾಡೋದಕ್ಕೆ ಮುಂದಾಗ್ತಾ ನೋಡ್ತಾ ಇದ್ದಾರೆ. ಈಗಾಗಲೇ ಕೂಡ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ, ಕಾಮಗಾರಿ ನಡೀತಾನೆ ಇದೆ, ಇದೆಲ್ಲ ಮಾಡ್ತಾನೆ ಇದ್ದಾರೆ. ಸೊ ಅಂದ್ರೆ ಈ ಒಂದು ಮಾಲೀಕರು ಏನಿದ್ದಾರೆ ಅವರಿಗೆ ಒಂಚೂರು ಕಿಂಚಿತ್ತು ಕೂಡ ಕಾನೂನಿನ ಅರಿವಿಲ್ವಾ ಅಥವಾ ನಿಯಮಗಳನ್ನ ಗಾಳಿಗೆ ತೂರಿ ಈ ತರ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಅಕ್ಕಪಕ್ಕದ ಕಟ್ಟಡಗಳಿಗೆ ಏನಾಗುತ್ತೆ, ಈ ಒಂದು ಕಟ್ಟಡಕ್ಕೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದಿರ್ತಕ್ಕಂಥ ಜನರ ಕಥೆ ಏನು, ಈ ರೀತಿ ಕಟ್ಬೋದಾ? ನಿಜಕ್ಕೂ ಕೂಡ ಅದು ಅಚ್ಚರಿಗೆ ಒಳಸ್ಪಡಿಸುತ್ತೆ. ಇನ್ನಾದ್ರೂ ಕೂಡ ನೋಡಿ, ಈಗ ಈ ರೀತಿಯಾಗಿ ಕಟ್ಟಿದ್ದಾರೆ ಬಿಲ್ಡಿಂಗ್ ನ, ಇನ್ನೂ ಕೂಡ ಗೃಹ ಪ್ರವೇಶ ಕೂಡ ಆಗಿಲ್ಲ. ಈಗ ಅದನ್ನ ತೆರವು ಮಾಡತಕ್ಕಂಥ ಕೆಲಸಕ್ಕೆ ಸ್ವತಃ ಮಾಲೀಕರೇ ಮುಂದಾಗ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸೊ ಈ ರೀತಿಯಾಗಿ ಕಟ್ಟಡವನ್ನ ಶುರು ಮಾಡಿದಾಗ್ಲೇ ಅಥವಾ ಈ ರೀತಿ ತಲೆ ಎತ್ತಿದಾಗ್ಲೇ ಅವರಿಗೆ ನೋಟಿಸ್ ಕೊಟ್ಟು ಡೆಮಾಲಿಷ್ ಮಾಡತಕ್ಕಂಥ ಕೆಲಸ ಮಾಡಬೇಕಾಗಿತ್ತು, ಬಿಸಿ ಮುಡ್ತಕ್ಕಂಥ ಕೆಲಸ ಮಾಡಿತ್ತು. ಆದ್ರೆ ಅವರು ಮಾಡಲಿಲ್ಲ. ಹೀಗಾಗಿ ಅವರು ರಾಜಾರೋಷವಾಗಿ ಈ ರೀತಿಯಾಗಿ ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ. ಅಂದ್ರೆ ಅವರು ಒಂದು ಕಾನೂನು ಅಥವಾ ನಿಯಮಗಳು ಏನ್ ಹೇಳುತ್ತೆ ಅನ್ನೋದರ ಪರಿವೇ ಇಲ್ಲ. ಸೊ ಏನಾದ್ರೂ ಕೊಡ್ಬೋದು, ಏನಾದ್ರೂ ಲಂಚ ಗಿಂಚ ಕೊಟ್ಟು ಯಾರು ಕೂಡ ಕೇಳಲ್ಲ, ಅಧಿಕಾರಿಗಳು ಕೂಡ ಪ್ರಶ್ನೆ ಮಾಡಲ್ಲ. ನಮ್ಗೆ ಇಷ್ಟ ಬಂದು ಬಿಲ್ಡಿಂಗ್ ಕಟ್ಬೋದು, ಬಾಡಿಗೆ ಬಿಡ್ಬೋದು, ಅದರಿಂದ ನಮ್ಗೆ ದುಡ್ಡು ಬರುತ್ತೆ. ಈ ರೀತಿಯಾಗಿ ಅತಿ ಆಸೆಯಿಂದ ಈ ರೀತಿ ಕಟ್ಟಡಗಳನ್ನ ಕಟ್ತಾ ಇದ್ದಾರೆ. ಆದ್ರೆ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳೇನು, ಅನಾಹುತಗಳೇನು ಅನ್ನೋದ್ರ ಬಗ್ಗೆ ಅವರು ಯಾರು ಕೂಡ ಯೋಚನೆ ಮಾಡ್ತಾ. ಇನ್ನಾದ್ರೂ ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು. ಈ ಒಂದು ಪ್ರದೇಶದಲ್ಲಿ ಎಲ್ಲೆಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಏನು ಪರ್ಮಿಷನ್ ಇಲ್ಲದೆ ಅಪಾಯಕಾರಿಯಾಗಿ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಡೆಮಾಲಿಷ್ ಮಾಡಬೇಕು. ಇಲ್ಲವಾದ ನಿಟ್ಟಿನಲ್ಲಿ ಈ ಒಂದು ಪ್ರದೇಶಗಳು ಅಕ್ಷರಶಃ ಜನಸಾಮಾನ್ಯರಿಗೆ, ಇಲ್ಲಿರ್ತ ನಿವಾಸಿಗಳಿಗೆ ಅಪಾಯ ಎದುರಾಗೋದಂತೂ ಕಟ್ಟಿಟ್ಟ ಬುತ್ತಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.